ಒಂದು ದೊಡ್ಡ ಹಬ್ಬ. ಊರಿನ ಜನ ಎಲ್ಲ ದೇವ್ರ ಪೂಜೆ ಮಾಡಕ್ಕಂತ ಎದ್ದು ಹೊಂಟಾರ 4 ಗಂಟೆ ಬೆಳಗ್ಗೆ. ನಾನು ದಸರಾ ನೆನೆಸ್ಕೊಂಡ್ರಣ ಸಾಕು ಕೂದಲು ನೆಟ್ಟಗಕ್ಕಾವ. ಅವತ್ತಿನ ದಿನ ಅಪ್ಪ ಅಮ್ಮ ಹೋಗಿತ್ತು ನೆನಪಾಗುತ್ತೆ. ದಸರಾ ಆಚರಿಸ್ಲು ಅಪ್ಪ ಅವ್ವ ಹೋಗ್ಯಾರ ಅಂತ ಹೇಳಿ ಅವಳು ಮುಖ ಇಟ್ಕೊಂಡು ಕುಂದ್ರಲು. ನಾ ಹಿಂಗೆ ಒಳಕತ್ತೀವಿ ಅನ್ನ ಏನಾರು ನೋಡಿದ್ರೆ ಅಲ್ಲ ನಂಗೆ ತಡ್ಕೊಳೋ ಮನುಷ್ಯನ ಅಲ್ಲ. ಅಪ್ಪ ಅವು ನೆನಪಾಗುತ್ತೆ. ಇಲ್ಲ ನಾಡಂಗಿಲ್ಲ. ನಾಡೋದು ನೋಡಿದ್ರೆ ಅವನು ಇದು ಹೊಡ್ಕೊಂಡಂಗೆ ಮಾಡ್ತಾನ. ನಾಡಂಗಿಲ್ಲ. ಅವನಿಗರ ಯಾರದಾರ? ನನಗೆ ಅವ ಧೈರ್ಯ ಹೇಳ್ಬೇಕು, ಅವನಿಗೆ ನಾ ಧೈರ್ಯ ಹೇಳ್ಬೇಕು. ಬರೋ ಟೈಮ್ ಆತ ಅನ್ಸತ್ತನ್ನ. ತಂಗಿ ತಂಗಿ ಯಾಕವಾ ತಂಗಿ ಇಟ್ಟು ಮೋತಿ ಸಾಪು ಮಾಡ್ಕೊಂಡಿತ್ತಿ? ಯಾರೇನಂದಾರ ಮತ್ತೆ ನಿನಗೆ? ಏನಾಗೈತಿ? ಯಾಕೂ ಇಲ್ಲ. ನನಗೆ ಯಾರೇನಂತಾರೆ? ಯಾರು ಏನೂ ಅಂದಿಲ್ಲ. ಇಲ್ಲವಾ, ನೀ ಮೋತಿ ಸಣ್ಣ ಮಾಡ್ಕೊಂಡು ನಿಂದ್ರಕ್ಕೆಲ್ಲ ಏನಾಗೈತಿ ನನಗೆ ಅಂತದ? ಹೇಳೇನು ಹೇಳವ್ವ, ನನ್ನ ಮುಂದೆ ಹೇಳಾರ್ದಂಥದ್ದು ಅಂಥದ್ದೇನೈತಿ? ಹೇಳವ್ವ ತಂಗಿ. ಯಾಕೂ ಇಲ್ಲ. ದಸರಾ ಅಂದ್ರೆ ನಾವು ಬ್ಯಾಸ್ರು ಬಂದಂಗೆ ಆಗ್ಬಿಟ್ಟೈತೆ ನನಗರ. ಯಾಕವ್ವ ತಂಗಿ ಏನಾಗೈತಿ ಅಂತದ? ನೀನೇ ಹಿಂಗಂದ್ರೆ ಹೆಂಗವ್ವ? ಮನ್ಯಾಗ ಎಲ್ಲ ಕೆಲಸ ಮಾಡಕ್ಕೆ ನೀನೇ ಒಬ್ಬಾಕಿ ನನಗೆ ತಂಗಿ. ಈ ಹಬ್ಬದಾಗ ನೀನೇ ಹಿಂಗೆ ಮಾತಾಡಿದ್ರೆ ಹೆಂಗವ್ವ? ಏನಾರೇ ಆಗೈತಿ? ಏನಾಗೈತೆ ಅಂತ ಕೇಳ್ತಿಲ್ಲ. ಇದೇ ದಿನದಾಗ ಹೋದ ವರ್ಷ ಅಪ್ಪ ಅವ ನಮ್ಮಿಬ್ಬರನ್ನು ಬಿಟ್ಟು ಹೋದ್ರು. ಅವ್ರನ್ನ ಮರೆಯೋಕ್ಕಾಗತ್ತಿಲ್ಲ ನನಗೆ. ಇರ್ಲಿವಾ ತಂಗಿ, ಅವೆಲ್ಲ ನೆನಪು ತೆಗೆದ್ರೆ ಹೊಳ್ಳಿ ಅಪ್ಪವ ಅಂತ ತರಕಾಕತ್ತೇನ? ಅದು ಯಾರ ಕೈಲಿನೂ ಆಗೋದಿಲ್ಲವ. ನನಗೂ ಎಲ್ಲಾರ್ಗತ್ತನ ಆಸೆ ಇರಲ್ಲಣ್ಣ. ಮನೆ ಮಗಲ್ದವ್ರು ಮುಂದೋರು ಇನ್ನೋರು ಎಲ್ಲರೂ ದೇವ್ರಿಗೆ ಹೋಗ್ತಾರಣ್ಣ. ಬೆಳಗ್ಗೆ ಎದ್ದಿದ್ದು ಅವ್ರ ಅಪ್ಪ ಅವ ಕರ್ಕೊಂಡು ಹೋಗ್ಬೇಕಾರ. ಮತ್ತು ನನಗನ್ನ ನಾ ಅದೇನು ವಾ ತಂಗಿ, ನಾ ಅದೇನು ನಾ ಇರಲಿಲ್ಲ ಅಂದ್ರೆ ನೀ ಮಾತಾ ಅಂದ್ಕಿಸಿಂದ ದುಃಖ ಪಡಿಬೋದು. ನಾ ಅದೇನು ವಾ, ನಿನ್ನ ಕೈ ಮುಗಿತನ ತಂಗಿ. ಆ ಥರ ಮಾಡಕ್ಕೆ ಹೋಗ್ಬೇಡವ. ನೀ ಅಳ್ಕೊತ ಕೂತ್ರ ನನಗೆ ಎಷ್ಟು ತ್ರಾಸ ಆಗ್ಬಾರ್ದವ. ನೀ ಹಿಂಗತ್ರ ತಂಗಿ ಆ ತಾಯಿ ತಂದೆಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗೋದಿಲ್ವ? ಹಬ್ಬದಾಗ ಹೊತ್ತ ಅಳಕ್ಕೆ ಹೋಗ್ಬೇಡ. ಏನಂದ್ರೂ ಅವ್ರನ್ನ ಮರೆಯೋಕ್ಕಾಗತ್ತಿಲ್ಲ. ನನಗೆ ಈ ಟೈಮ್ ಒಳಗೆ ಅಪ್ಪ ಅವ ಇದ್ರು ನನ್ನ ದೇವ್ರಿಗೆ ಕರ್ಕೊಂಡು ಹೋಗ್ತಿದ್ರು, ಬನ್ನಿ ಕೊಡ್ತಿದ್ರು. ಆ ಸಂತೋಷ ಆ ನಗು ಈ ಒಂದು ಸ್ವಲ್ಪ ಕಾಣಕತ್ತಿಲ್ಲ. ಈ ಹಬ್ಬ ಅಂದ ತಕ್ಷಣ ಯಾಕಾರ ಬಂತು ನಂಗೆ ಅನ್ಸಕತ್ತೈತಿ. ಅಪ್ಪ ಅವ ನೆನೆಸ್ಕೊಲ್ಲ, ಇಲ್ಲ ಈ ಹಬ್ಬ ನೋಡ್ಕಿಸಿಂದ ಖುಷಿ ಪಡೋ ನಂಗೆ ಅನ್ಸ್ಬಿಟ್ಟೈತಿ ನನಗೆ. ಇರ್ಲಿ ವಾ ತಂಗಿ, ಸಮಾಧಾನ ಮಾಡ್ಕೊರ್ವಾ. ಆಯ್ತು ಬಿಡೋಣ. ಇನ್ನು ಆಗಿದ್ದು ಹೋಗೈತಿ. ನಮ್ಮ ಹಣೆ ಬರ ಸರಿ ಇರಲಿಲ್ಲ. ನಾ ಅದಕ್ಕೆ ಹೇಳಕತ್ತಿದ್ದಿಲ್ಲ ನಿನ್ನ ಎದುರುಗಡೆ. ನನ್ನ ಜೊತೆ ನೀನು ಅಳ್ತೆ ಅಂಥೇಳಿ. ತಂಗಿ ಹಿಂಗ ಹಬ್ಬ ಮುತ್ತಿ ಮಾಡ್ಕೊಂಡಿದ್ರು ಬೇಡ. ಗೆಳತಿಯರು ಬರ್ತಾರ, ಮಂದಿ ಮಕ್ಕಳು ಬರ್ತಾರ. ಇವತ್ತು ಬನ್ನಿ ಕೊಡೋ ದಿವಸವ, ನಿನ್ನ ಕೈ ಮುಗಿತನ ತಂಗಿ. ಹಂಗೆ ಮಾಡ್ಲಕ್ಕೆ ಹೋಗೋಣವ. ಬಟ್ ನಕ್ಕೋತ ಖುಷಿಯಿಂದಿರು. ಏನು ಮಾಡೋದಪ್ಪ, ನಮ್ಮ ತಾಯಿ ತಂದಿನ ಕಳ್ಕೊಂಡ ಇವತ್ತಿಗೆ 1 ವರ್ಷ ಆಯ್ತು. ನಮ್ಮ ತಂಗಿ ತಾಯಿ ತಂದೆ ಬಗ್ಗೆ ನನ್ನ ಮುಂದೆ ಹೇಳಿ ಅಳಾಗತ್ತನ. ನನ್ನ ಕಳ್ಳ ಚುರ್ರ ನನ್ನ ಏನು ಹೇಳೋದು, ಯಾರಿಗೆ ಹೇಳೋದು ಭಗವಂತ? ಹೋಗಲಿ, ನಮ್ಮ ತಂಗಿಗೆ ಸಮಾಧಾನ ಮಾಡ್ಬೇಕಾದ್ರೆ ದೇವಸ್ಥಾನ ಕರಿ ಹಾಕುವಲ್ಲ ಕಳಿಸ್ಕಿಸಿಂದ ಈಗ ಮನಸ್ಸು ಶಾಂತ ಆಕತಿ. ದೇವಸ್ಥಾನ ಕರಿ ಹೋಗಿ ಬಾರವಾ ಅಂತ ಹೇಳ್ಬೇಕು ನಾನು. ಅದಕ್ಕಂದ್ರೆ ಹುಚ್ಚಾಗಿ ಹೋಗ್ಕಾಳ ಆಕಿ. ನನ್ನ ಮುಂದೆ ಅಳ್ಕೋತ ಹೇಳುವತ್ನಾಗ ಏನಾರ ಮಾಡಿ ಸಮಾಧಾನ ಮಾಡವ ನಾನು. ಮತ್ತು ಯಾರೂ ಇಲ್ಲ ನಮಗೆ, ನಾವಿಬ್ಬರು ಅನಾಥರು. ಇರ್ಲಿಪ್ಪ ದೇವ್ರ, ನಮಗೆಂಥ ಟೈಮ್ ತಂದು ಬಂದು ಯಾಳಕ್ಕೆ ಬೋಗ್ಸಬೇಕು. ನಮ್ಮ ತಂಗಿನ ಒದ್ರಿ ದೇವಸ್ಥಾನಕ್ಕಾದರೂ ಕಳಿಸಿದ್ರ. ತಂಗಿ
ಮಾತಾಡೋದಿಲ್ಲ ಯಾಕ? ನೋಡುವ ತಂಗಿ, ನೀ ಇಲ್ಲೇ ಕೂತಿ ಅಂದ್ರ ಮನಸ್ಸಿನಾಗ ಏನಾರು ತಗೊಂಡ ಅಳ್ಕೋತ್ಕೊಂಡಿರ್ತಿ, ಅಪ್ಪ ಅವ ನೆನ್ಸ್ಕೊತ. ಒಂದು ಸ್ವಲ್ಪ ದೇವಸ್ಥಾನ ಕಡೆ ಹೋಗಿ ಬರವ. ನಾ ಒಬ್ಬೇಕನ ಹೋಗಲ್ಲ ಅಣ್ಣ. ಇಲ್ಲವ, ನಿನ್ನ ಗೆಳತಿಯರು ಯಾರು ಇರ್ತಾರೋ ಅವ್ರು ಕೂಡ ಹೋಗಿ ಬಾ. ನೀನು ಬರ್ಬೇಕಿಲ್ಲ ಮತ್ತ? ನಾವಲ್ಲವ, ನನ್ನ ಸ್ವಲ್ಪ ಕೆಲಸ ಐತಿ, ನೀವು ಹೋಗಿ ಬಾ. ಇಬ್ರು ಹೋಗಿ ಬಂದ್ರೆ ಚಲೋ ಆಗ್ತೈತಣ್ಣ. ಇಲ್ಲವ, ನೀವು ಒಬ್ಬಕಿನ ಹೋಗಿ ಬಾ. ನನ್ನೊಂದು ಸ್ವಲ್ಪ ಕೆಲಸ ಐತಿ, ನಾ ಊರಾಗ ಹೋಗಿ ಬರ್ತೀನಿ. ಸರಿ, ಸಂಜೆ ಮಾಡಿ ಎಷ್ಟೊತ್ತಿಗೆ ಬರ್ತೀನಿ ಹಂಗಂದ್ರ? ಜಲ್ದಿನೇ ಬರ್ತೀನವ, ಜಲ್ದಿ ಬರ್ತೀನಿ, ಹೋಗಿ ಬಾ. ಇವರು ಫ್ರೆಂಡ್ ಅಲ್ಲ? ಆಶಾ ಬಂದಾಳಲ್ಲ ದೇವರಿಗೆ, ಇವತ್ತು ಏನಾರ ಮಾಡಿ ಪ್ರಪೋಸ್ ಮಾಡೇಬೇಕು. ಇವತ್ತಿನ ಹೇಳಿ ಆಶಾ, ಏನು ದೇವ್ರಿಗೆ ಬಂದಿದ್ದೆ? ಹಾಂ ರೀ, ನೀವು ಈ ಕಡೆ? ಹಾಂ, ನಾನು ದೇವ್ರಿಗೆ ಬಂದಿದ್ದೆ, ಮತ್ತೆ ಮಾತಾಡ್ಬೇಕಾಗಿತ್ತು. ನಾನು ಮಾತಾಡ್ರಿ. ಇಲ್ಲಿ ಬೇಡ, ಇಲ್ಲಿ ಪ್ರೈವೇಟಾಗಿ ಮಾತಾಡೋಣ. ಪ್ರೈವೇಟಾ? ಪ್ರೈವೇಟಾಗಿ ಮಾತಾಡ್ಬೇಕಾಗಿತ್ತು. ಸರಿ, ಹೋಗೋಣ. ಕೊಡೋಣ್ರಿ. ಏನೋ ಮಾತಾಡ್ಬೇಕಂತ ಹೇಳಿದ್ರಲ್ಲ, ಮಾತಾಡ್ರಿ. ಏನು ಮಾತಾಡ್ಬೇಕಂತೀನಿ, ಬಟ್ ಆಗ್ತಾ ಇಲ್ರಿ ಅದು. ಏನೋ ಹೇಳಕಂತ ಕರ್ಕೊಂಡ್ ಬಂದು ಮಾತಾಡ್ಬೇಕಂತ ಹೇಳಕಂತ ಕರ್ಕೊಂಡ್ ಬಂದ್ರಿ, ಮತ್ತೆ ಸೈಲೆಂಟಾಗಿ ಸುಮ್ಮನೆ ಕುಂತಿಲ್ಲ. ಏನ್ ಹೇಳ್ರಿ? ಹೇಳ್ಬೇಕಂತೀನಿ, ಆದ್ರೆ ಧೈರ್ಯ ಬರಾಕತ್ತಿಲ್ಲ ನನಗೆ. ಯಾಕ್ರಿ? ಅಂದ್ರೆ ನಿಮ್ಮನ್ನ ಭಾಳ ದಿನದಿಂದ ಫಾಲೋ ಮಾಡಕತ್ತೀನಿ ನಾನು. ನೀವಂದ್ರೆ ನನ್ಗೆ ಭಾಳ ಇಷ್ಟ ರೀ. ಏನಾದ್ರು ತಿಳ್ಕೊಂಡಿರ ನಾನು? ನೀವು ಸಡನ್ ಆಗಿ ಬಂದ್ ಕಿಸ್ ಪ್ರಪೋಸ್ ಮಾಡಿದ ತಕ್ಷಣ ನಾವು ಒಪ್ಕೊಂಡ್ಬಿಡ್ಬೇಕಣ್ಣ? ನಮ್ಮ ಮನೆಗಾರ ಹೇಳ್ಕೊಂಡ್ ಮಾಡಿದ್ರೆ ನೀವು ನಮ್ಮ ಅಣ್ಣವರ ನಿಮ್ಮನ್ನ ಸುಮ್ಮನೆ ಬಿಡಂಗಿಲ್ಲವ. ಏನಾದ್ರು ತಿಳ್ಕೊಂಡ್ರಿ ನೀವು ನನ್ನ? ಸ್ವಲ್ಪ ಬುದ್ಧಿ ಇದ್ದಾನ ಏನೂ ಇಲ್ಲ. ಏನೋ ಪರಿಚಯದವ್ರು ಮಾತಾಡ್ತಾರ ಅಂತ ಕರ್ಕೊಂಡ್ ಬಂದ್ರೆ ಪ್ರಪೋಸ್ ಮಾಡಕ್ ಬರಕತ್ತಿಲ್ಲ ಡೈರೆಕ್ಟ್ ಆಗಿ. ಇಷ್ಟಕ್ಕೆ ಸೀರಿಯಸ್ ಆಗಿರಿ, ಕೂಲ್ ಆಗಿರ್ರಿ. ನಾನೇನು ಹೇಳಿನಿ, ಜಸ್ಟ್ ಇಷ್ಟ ಅಂತ ಹೇಳಿ ನಿಮ್ಗೆ. ಇಷ್ಟ ಅಂತ ಅಂದಿರಲ್ರಿ, ಇಷ್ಟು ದೊಡ್ಡ ವಿಷಯನ ಇಲ್ಲಿ ಕರ್ಕೊಂಡ್ ಬಂದು ಒಬ್ಬಾಕಿ ಮುಂದೆ ಹೇಳಕತ್ತೀರಿ ನೀವು. ಮನೆಗೆ ಬಂದು ಮಾತಾಡ್ರಿ, ನೀವು ಏನಾರ ಮಾತಾಡಂಗಿತ್ತಂದ್ರ. ಕೂಲ್ ಆಗಿರ್ರಿ, ಇಷ್ಟಕ್ಕೆ ಸೀರಿಯಸ್ ಆಗಿರಿ ನೀವು. ನಾನೇನು ಕೇಳಿನಿ, ಅಷ್ಟು ಇಷ್ಟ ಅಂತ ಹೇಳಿದ್ದೀನಿ. ನೀವು ಇಷ್ಟ ಅಂದ ತಕ್ಷಣ ಒಪ್ಕೊಂಡ್ಬಿಡ್ಬೇಕಾ ನಾನು? ನನಗೂ ಒಂದು ಮನ್ಸು ಅಂತ ಐತಿ, ಆ ಮನ್ಸಿಗೂ ಆಸೆ ಕನ್ಸ್ಗಳಂತದಾವು. ನೀವೇನೋ ಬಂದ ತಕ್ಷಣ ಏನೋ ಮಾತಾಡ್ತಾರ ತಮ್ಮ ಮನೆ ವಿಷಯದ ಬಗ್ಗೆ ಅಂತ ಅನ್ಕೊಂಡ ನೀವು ನಮ್ಮ ಪರ್ಸನಲ್ ವಿಷಯದ ಬಗ್ಗೆ ಮಾತಾಡಕತ್ತೀರಲ್ರಿ. ಇಷ್ಟ ಅನ್ನೋ ಪದ ಸಣ್ಣ ಪದ ಆಗಲ್ರಿ ಅದು. ಇಷ್ಟಕ್ಕೆ ಬೇಜಾರಾಗಿರಿ ನೀವು. ನಾನೇನು ಕೇಳಿನಿ, ನಿಮ್ಗೆ ಇಷ್ಟ ಆಗೋರ್ಗು ನಾ ಕಾಯ್ತೀನಿ. ಆದ್ರೆ ಇಷ್ಟು ಬೇಜಾರು ಮಾಡ್ಕೋಬೇಡಿ ನೀವು. ಹೋಗ್ಲಿ ಬಿಡ್ರಿ, ನೀವು ನನಗೆ ಸ್ವಲ್ಪ ಪರಿಚಯ ಇದ್ರಿ, ಮತ್ತು ನಮ್ಮ ಅಣ್ಣನ ಫ್ರೆಂಡ್ ಅಂತ ಗೊತ್ತೈತೆ ನನಗೆ. ನೀವು ಏನು ಕೆಲಸ ಮಾಡ್ತೀರ ಅಂತ ನನಗೆ ಗೊತ್ತಿಲ್ಲ. ನೀವೇನು ಕೆಲಸ ಮಾಡ್ತೀರಿ? ನಾನು ಡ್ರೈವಿಂಗ್ ಮಾಡ್ತೀನಿ ರೀ. ಸರಿ ರೀ, ಹಂಗಂದ್ರೆ ನಾನು ನಮ್ಮ ಅಣ್ಣ ಕೇಳ್ತೀನಿ ರೀ ಮನೆ ಒಳಗೆ. ಅವ್ರಿಗೆ ಈ ವಿಷಯ ನಡೆದಿದ್ದೆಲ್ಲ ಹೇಳಿ ಫೋನ್ ಮಾಡಿಸ್ತೇನೆ ರೀ ಅವ್ರ ಕಡೆ. ಸರಿ, ಕೇಳ್ಕೊಂಡು ಹೇಳ್ರಿ. ನಾ ಬಂದು ಬಾಳಕತ್ರಿ, ನಾ ಹೋಗ್ತೇನೆ ರೀ. ಸರಿ, ಹೋಗ್ತೀರಾ? ನಮ್ಮ ತಂಗಿ ಹೋಗಿ ಭಾಳ ಹೊತ್ತಾತ್ಲ, ಏನೋ ಬರವಾಳು. ಬರಲಿ ನಮ್ಮ ತಂಗಿದು ಒಂದು ಸ್ವಲ್ಪ ಮದುವೆದು ವಿಚಾರ ಮಾಡ್ಬೇಕು ನಾನು. ಯಾಕಂದ್ರೆ ಅಪ್ಪ ಅವ್ವ ಇದ್ರಂದ್ರೆ ಅವ್ರು ವಿಚಾರ ಮಾಡ್ತಿದ್ರ, ಈಗ ನಾನೇ ವಿಚಾರ ಮಾಡ್ಬೇಕಲ್ಲ. ಬಾರವ್ವ ತಂಗಿ, ಎಷ್ಟು ತಡ ಮಾಡಿದ್ವಿ? ಅಣ್ಣ, ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡಬೇಕು. ಟೆರೆಸ್ ಮ್ಯಾಗ ಹೋಗೋಣ? ಹಾಂ, ನಡೆಯುವ. ದಾರಿ ಒಳಗ ನಿಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು. ಹಾಂ,
ಅವರು ಏನೇನೋ ಮಾತಾಡಿದ್ರು ನನಗ. ಯಾರವ ಫ್ರೆಂಡ್? ಅವರು ರಚ್ಚು ರಾಜು ಹೆಸರು ಅಷ್ಟು. ರಾಚು. ಹಾ ಹಾ ಅವ್ರು ಸಿಕ್ಕಿದ್ರಣ್ಣ. ಅಲ್ಲಿ ಬಾವಿ ಹತ್ರ ಕರ್ಕೊಂಡು ಹೋಗಿ ನಿನ್ನ ಬಾಳ ದಿನದಿಂದ ಫಾಲೋ ಮಾಡಕತ್ತೀನಿ ನಾನು. ನೀ ಅಂದ್ರ ನಂಗೆ ಇಷ್ಟ ಅಂತ ಹೇಳಿಂಗೆಲ್ಲ ಅಂತಂದ್ರಣ್ಣ ಅವರು. ನಾನು ಸ್ವಲ್ಪ ಬಾಯಿಗೆ ಬಂದಂಗೆಲ್ಲ ಮಾತಾಡಿ ಬಂದ್ಬಿಟ್ಟಣ. ಯವ್ವ ಹುಚ್ಚಿ, ಅವ್ನ್ ಯಾಕೆ ಬಾಯಿಗೆ ಬಂದಂಗ ಮಾತಾಡ್ದಿ? ಚಲೋ ಬಾಳದಾನವ ಹುಡುಗ. ಏನಂದವ? ಅದೇನ ನೀ ಅಂದ್ರ ನಂಗೆ ಇಷ್ಟ ಅಂದ್ರಣ್ಣ. ನಾನು ಅವ್ರಿಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡಿ ನೀವೇನು ಕೆಲಸ ಮಾಡ್ತೀರ ಅಂತ ಕೇಳಿದೆ. ಅವರು ಡ್ರೈವಿಂಗ್ ಮಾಡ್ತೀನಿ ಅಂತ ಹೇಳಿದ್ರಣ್ಣ. ನಾನು ನಮ್ಮ ಅಣ್ಣನ ಮುಂದೆ ಹೇಳ್ತೀನಿ. ಅವ್ನು ಡ್ರೈವರ್ ಅದಾನವ, ಹುಡುಗ ಭಾಳ ಚಲೋ. ಯಾಕೆ ಅವಂಗ ಏನ್ ಅಂದಿನ ಬೈದೇನ? ಮತ್ತೆ ಅಣ್ಣಾಕರ ಏನಂದಿನ ನಾನು ಅವನಿಗೆ ಏನು ಮಾತಾಡಿಲ್ಲ. ಸಡನ್ ಬಂದು ಪ್ರಪೋಸ್ ಮಾಡ್ರೆ ಏನ್ ಬೇಕು ನನಗೆ ಇಷ್ಟ ಆದ್ರೆ ನಾನು ಇಷ್ಟ ಆಗ್ಬೇಕು, ನನಗೂ ಇಷ್ಟ ಆಗ್ಬೇಕಣ್ಣ ಅಂತ ಹಿಂಗ ಅಷ್ಟ ಅಂದಿ. ನಾನು ಅಷ್ಟ ನಾನು ಬೇಕಾದ್ರೆ ಫೋನ್ ಹಚ್ಚಿ ಕೇಳಿ ಅವನಿಗೆ. ಆಯ್ತು, ನಾ ಫೋನ್ ಹಚ್ಚಿ ಮಾತಾಡ್ತೀನಿ.